ಆ ಸಂಸ್ಥೆಯಲ್ಲಿ 40ಕ್ಕೂ ಹೆಚ್ಚು ಜಿಂಕೆಗಳು ಸರಿಯಾದ ಮೇವಿಲ್ಲ, ನೀರಿಲ್ಲ. ಮೂಕ ಪ್ರಾಣಿಗಳ ರೋಧನೆ. ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಆಸ್ಪತ್ರೆಯಲ್ಲಿ ಜಿಂಕೆಗಳು. ಕಾಂಕ್ರೀಟ್ ನಾಡಿನಲ್ಲಿ ವನ್ಯಜೀವಿಗಳ ರೋಧನೆ. ಅರಣ್ಯದಲ್ಲಿ ಇರಬೇಕಾದ ವನ್ಯಜೀವಿಗಳು ನಗರದಲ್ಲಿವೆ. ಅರಣ್ಯ ಇಲಾಖೆಯೇ ಅಧಿಕಾರಿಗಳೇ ಈ ಸ್ಟೋರಿ ನೋಡಿ. ಹಲವು ವರ್ಷಗಳಿಂದ ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಜಿಂಕೆಗಳು ಸೆರೆವಾಸವನ್ನ ಅನುಭವಿಸ್ತಾ ಇವೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿವೆ 40ಕ್ಕೂ ಹೆಚ್ಚು ಜಿಂಕೆಗಳು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದ್ಸಲ ಈ ಕಡೆ ನೋಡಬೇಕು. ಯಾಕಂದ್ರೆ ಇಲ್ಲಿ ಇರುವಂತದ್ದು ಬರೋಬ್ಬರಿ 40ಕ್ಕೂ ಹೆಚ್ಚು ಜಿಂಕೆಗಳನ್ನ ಸೆರೆವಾಸದಲ್ಲಿ ಇಡಲಾಗಿದೆ. ನ್ಯೂಸ್ 18ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಜಿಂಕೆಗಳ ರೋದನ ಕಣ್ಮುಂದೆ ಬರುತ್ತೆ. ಆ ಜಿಂಕೆಗಳು ಯಾವ ರೀತಿಯಾಗಿದೆ ದೃಶ್ಯಗಳಲ್ಲೂ ನೀವು ನೋಡಬಹುದು. ಸರಿಯಾದ ಮೇವಿಲ್ಲ, ನೀರಿಲ್ಲ, ಮೂಕ ಪ್ರಾಣಿಗಳು ತಮ್ಮ ರೋದನೆಯನ್ನ ಅನುಭವಿಸ್ತಾ ಇವೆ. ಹಾಗಾದ್ರೆ ಆಸ್ಪತ್ರೆಗೆ ಜಿಂಕೆಗಳು ಯಾಕೆ ಬಂತು, ಎಲ್ಲಿಂದ ಬಂತು? ಆಸ್ಪತ್ರೆಯಲ್ಲಿ ವನ್ಯಜೀವಿಗಳನ್ನ ಸಾಕೋಕೆ ಅವಕಾಶ ಇದೆಯಾ? ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ವನ್ಯಜೀವಿ ತಜ್ಞರಾದಂತಹ ವಲ್ಲೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ 40ಕ್ಕೂ ಹೆಚ್ಚು ಜಿಂಕೆಗಳನ್ನ ಸಾಕ್ತಾ ಇದ್ದಾರೆ ಆಲ್ಮೋಸ್ಟ್ ವರ್ಷಗಳಿಂದ. ಈ ಅವಕಾಶ ಇದೆಯಾ ಸರ್? ಮೊದಲನೇದಾಗಿ 1972 ಆಕ್ಟ್ ಪ್ರಕಾರ ಆ ರೀತಿಯ ಅವಕಾಶ ಇಲ್ಲ ಅಂತ ಹೇಳಿ ಹೇಗೆ ಇವರು ಸಾಕ್ತಾರೆ? ಇದು ಅಕ್ರಮವಾಗಿ ಸಾಕುವಂತದ್ದ ಹೇಗೆ? ಹಾಗಾದ್ರೆ ಇಲ್ಲಿ ಮೋಸ್ಟ್ಲಿ ಇದು ಅಕ್ರಮವಾಗಿ ಸಾಕಿರತಕ್ಕಂತದ್ದು ಬೆಳಕಿಗೆ ಬಂದಿದೆ. ಯಾಕೆಂತಂದ್ರೆ ವನ್ಯಜೀವಿಯನ್ನ ಯಾರು ನಮ್ಮ ಹತೋಟಿಲಿ ಇಟ್ಕೊಳಕ್ ಆಗಲ್ಲ. ಅಂದ್ರೆ ವೈಲ್ಡ್ ಲೈಫ್ ನ ಶೆಡ್ಯೂಲ್ ಸ್ಪೀಶೀಸ್ ಆಗಿರೋದ್ರಿಂದ ಇದನ್ನ ಯಾರು ತಮ್ಮ ವಶದಲ್ಲಿ ಇಟ್ಕೊಳಂಗಿಲ್ಲ. ಎರಡನೇದು ಅಕ್ರಮವಾಗಿ ಅದನ್ನ ಸಾಕಂಗೂ ಇಲ್ಲ. ಹೌದು. ಹಂಗ್ ನೋಡಕ್ಕಾದ್ರೆ ಇದು ಇಲ್ಲಿಗಲ್ ಅಂತ ಅನ್ಸ್ತಾ ಇದೆ. ದಿಸ್ ಇಸ್ ಇಲ್ಲಿಗಲ್. ಆಮೇಲೆ ಸರ್ಕಾರ, ಅರಣ್ಯ ಇಲಾಖೆ ಇವರ ವಿರುದ್ಧ ಕ್ರಮ ಜರುಗಿಸಿ ಈ ಒಂದು ಪ್ರಾಣಿಗಳಿಗೆ ಒಂದು ಮೂಲ ನೆಲೆ ಒದಗಿಸಿ ಅದನ್ನ ಸ್ಥಳಾಂತರ ಪಡಿಸ್ಬೇಕು, ಸ್ಥಳಾಂತರವಾಗಿಸ್ಬೇಕು ಈ ಜಾಗದಿಂದ. ಇದು ಸಾಕಷ್ಟು ಪ್ರೋಸೆಸ್ ಇದೆ. ಆಮೇಲೆ ಇವು ಕಾಡಲ್ಲಿ ಬಿಡ್ಲಿಕ್ಕೆ ಬರಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಡೊಮೆಸ್ಟಿಕೇಟೆಡ್ ಆಗಿದೆ. ಅಂದ್ರೆ ಜನರ ಹತ್ರ ಅದು ಫುಡ್ ತಗೊಳ್ಳೋದು, ಆಹಾರ ತಗೊಳ್ಳೋದಾಗಿರ್ಲಿ ಅಭ್ಯಾಸ ಆಗಿರೋದ್ರಿಂದ ಕಾಡಲ್ಲಿ ಇದು ಬದುಕ್ಲಿಕ್ಕೂ ಆಗಲ್ಲ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತೆ ಬನ್ನರ್ಘಟ್ಟ ಯಾವ್ದು ಹರ್ಬಿವರಸ್ ಫಾರೆಸ್ಟ್ ಅಂತ ಇದೆ, ಅಲ್ಲಿ ಕೆಲವು ಜಿಂಕೆಗಳನ್ನ ಬಿಟ್ಟು ಇನ್ ಸ್ವಲ್ಪನ ಬೇರೆ ಕಡೆ ಬಿಡೋದು, ಇಲ್ಲ ಅಂತಂದ್ರೆ ತುರಳ್ಳಿ ಫಾರೆಸ್ಟ್ ಒಳಗಡೆ ಇದನ್ನ ಬಿಡಕ್ಕೆ ಅವಕಾಶ ಇದೆಯಾ ಅಂತ ಅರಣ್ಯ ಇಲಾಖೆಯವ್ರ ಜೊತೆ ಮಾತಾಡಿ ಈ ಅರಣ್ಯ ಇಲಾಖೆಯವರು ಅದಕ್ಕೊಂದು ಸೂಕ್ತ ನೆಲೆ ಆದಷ್ಟು ಬೇಗ ಕಂಡುಕೊಳ್ಳುವ ಒಂದು ಪ್ರಯತ್ನ ಮಾಡ್ಬೇಕು. ಅಲ್ಲ ಸರ್, ಈಗ ಅವಕಾಶನೇ ಇಲ್ಲ ಈ ರೀತಿಯ ವನ್ಯಜೀವಿಗಳನ್ನ ನಾವು ಸಾಕೋದಿಕ್ಕೆ ಅಥವಾ ಯಾವುದೇ ರೀತಿಯ ಬೇಟೆ ಆಡೋದಿಕ್ಕೆ ಅಥವಾ ಅವುಗಳನ್ನ ಈ ರೀತಿಯಾಗಿ ಸೆರೆವಾಸ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಇಷ್ಟೀಗ ಅನೇಕ ವರ್ಷಗಳಿಂದ ಇದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಾಗಿಲ್ವಾ? ಹಾಗಾದ್ರೆ ಅರಣ್ಯ ಅಧಿಕಾರಿಗಳಿಗೆ ಗೊತ್ತಿದ್ರು ಕಣ್ಮುಚ್ಚಿ ಕೂತಿದಾರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿದೆ ಅಂತ. ಮೋಸ್ಟ್ಲಿ ಈ ಇಲಾಖೆಗೆ ಬರತಕ್ಕಂತ ರೇಂಜ್ ಫಾರೆಸ್ಟ್ ಆಫೀಸರ್ ಮತ್ತೆ ACF ಅವರು ಈ ಒಂದು ಕಾರ್ಯಾಚರಣೆ ತನಿಖೆನ ಆದಷ್ಟು ಬೇಗ ಕೈಗೊಳ್ಳಬೇಕು. ಮತ್ತೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯ ಒಂದು ಕ್ರಮ ಜರುಗಿಸಬೇಕು ಅಂತ ವನ್ಯಜೀವಿ ಹೋರಾಟದ ಪರವಾಗಿ ನಮ್ಮೊಂದು ಮನವಿ ಇದೆ. ಆಮೇಲೆ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿದಾರೋ ದುರುದ್ದೇಶಪೂರ್ವಕವಾಗಿ ಮಾಡಿದಾರೋ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿದಾರೋ ಅದಕ್ಕೇನಾರ ದಾಖಲಾತಿಗಳು ಇದೆಯಾ ಇಲ್ವಾ ಅಂತ ಒಂದು ಪರಿಶೀಲನೆ ಅರಣ್ಯ ಇಲಾಖೆಯವರು ಮಾಡಬೇಕಾಗಿದೆ. ಥ್ಯಾಂಕ್ ಯು ವಲ್ಲೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.